ಚೆಳ್ಳೆ ಹಣ್ಣು ತಿನ್ನಿಸಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಈ ಶಂಕಿತ ಉಗ್ರರು. ಅದಕ್ಕೆ ಬಳಸ್ತಾ ಇದ್ದಂತಹ ಹೆಸರು ನೋಡಿ, ಲಾಡ್ಜ್ಗೆ ಚೆಕ್ ಇನ್ ಆಗಬೇಕಾದ್ರೆ ಸಂಜಯ್ ಅಗರ್ವಾಲ್, ಉದಯ್ ದಾಸ್, ಯಶು ಪಟೇಲ್, ವಿಘ್ನೇಶ್ ಸೇರಿ ನಾನಾ ಹಿಂದೂಗಳ ಹೆಸರಿನ ಮೂಲಕವೇ ಅವರು ವಾಸ್ತವ್ಯಕ್ಕೆ ಮುಂದಾಗ್ತಾ ಇದ್ರು. ಅಲ್ಲಿಗೆ ಕೇವಲ ಬಾಂಬ್ ಬ್ಲಾಸ್ಟ್ ಅಲ್ಲಿ ರಕ್ತ ಹರಿಸೋದು ಮಾತ್ರ ನಮ್ಮ ಪ್ಲಾನ್ ಅಲ್ಲ, ಹಿಂದೂಗಳಿಗೆ ಒಂದು ಕಳಂಕ ತರಬೇಕಿತ್ತು, ಒಂದ್ ವೇಳೆ ತಗ್ಲಾಕೊಂಡ್ರು ತಲೆನೋವು ಅವ್ರಿಗೆ ಬರಲಿ ಅಂತ ಹೇಳಿ ಫೇಕ್ ಐಡಿ ಫೇಕ್ ಹೆಸರನ್ನ ಮಾಡ್ತಾ ಇದೆ. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಜಡ್ಜ್ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಅಕ್ಯೂಸ್ ಗಳನ್ನ ಕರೆತರ್ತಾ ಇರುವಂತಹ ನೇರ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಯಾವ ಸಂಖ್ಯೆಯಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇದೆ, ಜೊತೆಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಈ ಶಂಕಿತ ಉಗ್ರರ ಹಣೆ ಬರಹ NIA ಅಧಿಕಾರಿಗಳ ವಶಕ್ಕೆ ಎಷ್ಟು ದಿನಗಳ ಕಾಲ ಕೊಡಬೇಕು ಅನ್ನೋದು ಡಿಸೈಡ್ ಆಗ್ಬಿಡುತ್ತೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಸೊ ಇಬ್ಬರು ಅಬ್ದುಲ್ ಮತೀನ್ ತಾಹಾ ಜೊತೆಗೆ ಮುಸಾವಿರ್ ಇಬ್ಬರನ್ನ ಕೂಡ ಸದ್ಯಕ್ಕೆ ಜಡ್ಜ್ ನಿವಾಸದ ಮುಂದೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಹೆಚ್ಚಿನ ಭದ್ರತೆಯನ್ನ ಕೊಡಲಾಗ್ತಾ ಇದೆ. ಜೊತೆಗೆ ಇವರಿಬ್ಬರನ್ನ 14 ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ, ವಶಕ್ಕೆ ಪಡಿಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರೋದು. NIA ಅಧಿಕಾರಿಗಳ ತಂಡ ಹಾಗೂ ರಾಜ್ಯ ಪೊಲೀಸರ ತಂಡದ ಸಹಯೋಗದೊಂದಿಗೆ ಸದ್ಯಕ್ಕೆ ಜಡ್ಜ್ ನಿವಾಸಕ್ಕೆ ತಲುಪ್ತಾ ಇರುವಂತಹ ದೃಶ್ಯ. ಈಗಾಗಲೇ ಎಂಟ್ರಿ ಕೂಡ ಪಡ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಜಡ್ಜ್ ಮುಂದೆ ಇವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ನಂತರ ಇವರ ವಿರುದ್ಧ ಇರುವಂತಹ ಸಾಕ್ಷ್ಯಗಳು ಏನು ಅನ್ನೋದನ್ನ ಕೂಡ ಕೊಡಲಾಗುತ್ತೆ. ಪೇಪರ್ ವರ್ಕ್ ಅನ್ನ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆಕ್ಷೇಪಣೆ ಸಲ್ಲಿಕೆ ಆಗದೆ ಇರೋ ರೀತಿ ವಾದವನ್ನ ಕೂಡ ಮಂಡಿಸಲಾಗುತ್ತೆ. ಇದೆಲ್ಲವೂ ಕೂಡ ಲೀಗಲ್ ಪ್ರೊಸೀಜರ್ನ ಭಾಗ. ಸೊ ಈ ಭಾಗ ಈಗ ಇನ್ನಷ್ಟೇ ಶುರು ಆಗ್ತಾ ಹೋಗುತ್ತೆ. ಇಷ್ಟು ಪ್ರೊಸೀಜರ್ಗಳು ಇನ್ನಷ್ಟೇ ಶುರು ಆಗ್ತಾ ಹೋಗುತ್ತೆ. ಸೊ ಯಾವ ಸಂಖ್ಯೆಯಲ್ಲಿ ಭದ್ರತೆ ಕೊಟ್ಟಿದ್ದಾರೆ ಅಂತ ಹೊರಗಡೆಯ ವಿಜುವಲ್ಸ್ ಕೂಡ ನಾವು ಆಕ್ಸೆಸ್ ಮಾಡಿದೀವಿ, ತೋರಿಸ್ತಾ ಇದೀವಿ. ಎಷ್ಟು ಸೂಕ್ಷ್ಮ ಪ್ರಕರಣ ಇದು, ದೇಶದ ಭದ್ರತೆಗೆ ಸಂಬಂಧಪಟ್ಟಂತಹ ಪ್ರಕರಣ, ಹಾಗೂ ಬೆಂಗಳೂರಿನಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನ ಕಂಡು ಹಿಡಿದಿರುವಂತಹ ಪ್ರಕರಣ. ಹೀಗಾಗಿ ಬಹಳಷ್ಟು ಸೆಕ್ಯೂರಿಟಿನ ಸದ್ಯಕ್ಕೆ ಕೊಡಲಾಗಿದೆ. ನ್ಯಾಯಾಧೀಶರ ಮುಂದೆ ಸದ್ಯಕ್ಕೆ ಈ ಬಾಂಬ್ ಬ್ಲಾಸ್ಟ್ ಅಕ್ಯೂಸ್ಡ್ಗಳನ್ನ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಇವರ ಜೊತೆಗಿನ್ನು ಯಾರ್ಯಾರಿದ್ರು ಅನ್ನೋದು ಕೂಡ ಇವರ ವಿಚಾರಣೆ ಮಾಡಿದ ನಂತರವೇ ಗೊತ್ತಾಗುತ್ತೆ. ಡ್ರಿಲ್ಲಿಂಗ್ ಅಂತೂ ಆಗ್ತಾನೆ ಇದೆ, ನಿನ್ನೆ ಮೊನ್ನೆಯಿಂದ ಕೂಡ ಆಗ್ತಾನೆ ಇದೆ. ಪಶ್ಚಿಮ ಬಂಗಾಳದಿಂದ ಇಲ್ಲಿ ತನಕ, ಹಾಗೂ ಇಡೀ 43 ದಿನಗಳ ಕಾಲ ಟ್ರಾವೆಲ್ ಹಿಸ್ಟ್ರಿ ಹೇಗಿತ್ತು ಎಲ್ಲವನ್ನ ಕೂಡ ಅಲ್ಲಿ ವಿವರವಾಗಿ ಜಡ್ಜ್ಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಜಡ್ಜ್ ಕೊಡುವಂತಹ ದಿನಗಳು ಎಷ್ಟು, 14 ದಿನಾನ ಅಥವಾ ಇನ್ನೂ ಹೆಚ್ಚಿನ ದಿನಗಳ ಕಾಲ ಇವ್ರನ್ನ ವಶಕ್ಕೆ ಪಡಿಬೇಕು ಅಂತ ಅನ್ಕೊಂಡಿದ್ದಾರೆ. ನೋಡಿ, ಒಂದು FIR ಈ ತರದ ಪ್ರಕರಣದಲ್ಲಿ ದಾಖಲಾದ್ರೆ ಬರೋಬ್ಬರಿ 30 ದಿನಗಳ ಕಾಲ ವಶಕ್ಕೆ ಪಡೆಯುವಂತಹ ಚಾನ್ಸ್ ಪೊಲೀಸ್ ಅಧಿಕಾರಿಗಳಿಗೆ ಇರುತ್ತೆ. ಬಟ್ ಇಲ್ಲಿ ಏನೋ 14 ಡೇಸ್ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಅದು 14 ಡೇಸೇನಾ ಅಥವಾ ಇನ್ನಷ್ಟು ದಿನಗಳ ಕಾಲ ಕೊಡ್ತಾರಾ, ಅಥವಾ 14 ಡೇಸ್ಗಿಂತ ಕಡಿಮೆ ಕೊಡ್ತಾರಾ, ಏನೇನು ಕನ್ವಿನ್ಸಿಂಗ್ ರೀಸನ್ಗಳನ್ನು ಕೊಡ್ತಾರೆ, ಇವ್ರ ವಿರುದ್ಧ ದಾಖಲಾಗಿರುವಂತಹ ಸಾಕ್ಷ್ಯಾಧಾರಗಳು ಯಾವುದು, ಈ ತರ ಅನೇಕ ಲೀಗಲ್ ಪ್ರೊಸೀಜರ್ಸ್ ಟೆಕ್ನಿಕಲ್ ಆಯಾಮದಲ್ಲಿ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಇಡೀ ಪ್ರಕರಣ ಬಿಲ್ಡ್ ಮಾಡ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯ, ಶಂಕಿತ ಉಗ್ರರನ್ನ ಜಡ್ಜ್ ನಿವಾಸದ ಮುಂದೆ ಕರೆತರ್ತಾ ಇರುವಂತಹ ದೃಶ್ಯ. ಜೊತೆಗೆ ಜಡ್ಜ್ ಮುಂದೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ. ಉಗ್ರರನ್ನ ಹಾಜರುಪಡಿಸಿದ ನಂತರ ಲೀಗಲ್ ಪ್ರೊಸೀಜರ್ಸ್ ಕೂಡ ಬಹಳಷ್ಟು ಕ್ವಿಕ್ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಒಂದಷ್ಟು ಪೇಪರ್ ವರ್ಕ್ ಬಾಕಿ ಇದ್ದಿದ್ರಿಂದಲೇ 10:30 ಆಗಬೇಕಾಗಿದ್ದ ಪ್ರೊಸೀಜರು 11:30 ತನಕ ತೆಗೆದುಕೊಂಡಿರೋದು. ಸೊ ಇನ್ನೇನಿದ್ರು ಕೂಡ ವರ್ಡಿಕ್ಟ್ ಏನ್ ಕೊಡ್ತಾರೆ, ಆದೇಶ ಏನ್ ಕೊಡ್ತಾರೆ ಇಡೀ ಪ್ರಕರಣದಲ್ಲಿ ಜಡ್ಜ್ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಬೆಂಗಳೂರು ಬಾಂಬ್ ಬ್ಲಾಸ್ಟ್, ಬೆಂಗಳೂರಿಗರ ನಿದ್ದೆ ಕೆಡಿಸಿದಂತಹ ಪ್ರಕರಣ, ರಕ್ತ ಪಿಪಾಸುಗಳು, ಧರ್ಮದ ಅಮಲನ್ನ ನೆತ್ತಿಗೇರಿಸಿಕೊಂಡವರ ಹಣೆ ಬರಹ ಏನು ಅನ್ನೋದನ್ನ ಜಡ್ಜ್ ಇವತ್ತು ಡಿಸೈಡ್ ಮಾಡ್ಲಿಕ್ಕಿದ್ದಾರೆ. ಎಷ್ಟು ದಿನಗಳ ಕಾಲ ಇವ್ರನ್ನ ವಶಕ್ಕೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ನಿವಾಸ ಕೋರಮಂಗಲದ ನೇರ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾವ ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಮುಳಿಗ ಜಡ್ಜ್ ನಿವಾಸದ ಮುಂದೆ ನಾವು ನೋಡ್ತಾ ಇದೀವಿ ಉಗ್ರರನ್ನ. ಸೊ ಎಷ್ಟೊತ್ತಾಗುತ್ತೆ ಟೋಟಲ್ ಪ್ರೊಸೀಜರು, ಎಷ್ಟು ಟೈಮ್ ಆಗುತ್ತೆ, ಮತ್ತು ಯಾವ್ಯಾವ ರೀತಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ, ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅಂತ? ಮಮತಾ, ಏನಾದ್ರೆ ಪ್ರಮುಖವಾಗಿ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಹಾಜರುಪಡಿಸಿದ ಬಳಿಕ 14 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಕೇಳುವಂಥದ್ದು. ಯಾಕಂದ್ರೆ ಇದುವರೆಗೂ ಕೂಡ ತನಿಖೆಯಲ್ಲಿ ಸಿಕ್ಕಂತ ಒಂದಷ್ಟು ಸಾಕ್ಷ್ಯಾಧಾರಗಳೇನಿತ್ತು, ಆ ಸಾಕ್ಷ್ಯಾಧಾರಗಳನ್ನ ಹಾಜರುಪಡಿಸ್ತಾರೆ ನ್ಯಾಯಾಧೀಶರ ಮುಂದೆ. ಯಾವ ವಿಚಾರಕ್ಕಾಗಿ ಅವರು 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಬೇಕು ಅನ್ನೋದನ್ನ ಅಲ್ಲಿ ಪ್ರಸ್ತುತಪಡಿಸಬೇಕಾಗಿರುವಂಥದ್ದು. ಯಾಕಂದ್ರೆ SPP ಪ್ರಸನ್ನ ಕುಮಾರ್ ಕೂಡ ಹಾಜರಾಗ್ತಿರುವಂಥದ್ದು NIA ಪರವಾಗಿ ಹಾಜರಾದ ಸಂದರ್ಭದಲ್ಲಿ ಸಿಕ್ಕಂತ ದಾಖಲಾತಿಗಳು, ಅವರು ಯಾವ್ಯಾವ ರೀತಿಯಲ್ಲಿ ಈ ಹಿಂದೆ ನಡೆದಂತ ಘಟನಾವಳಿಗಳಿಗೆ ಪಾತ್ರವನ್ನು ವಹಿಸಿದ್ರು, ಜೊತೆಗೆ ಅವರು 2020 ಪ್ರಕರಣದಲ್ಲಿ ಯಾವ ರೀತಿ ಪಾತ್ರ ವಹಿಸಿದ್ರು, ಅದಾದ ನಂತರ ಅವರಿಂದ ಟ್ರೈನ್ ಅಪ್ ಆದಂತವರು ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ವಿಧ್ವಂಸಕ ಕೃತ್ಯಗಳಿಗೆ ಇವರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಅದ ಹಿನ್ನೆಲೆಯಲ್ಲಿ ಇವರು ಮತ್ತು ಇವರ ಮೇಲಿರುವಂತವ್ರು ಯಾರು ಇದ್ದಾರಾ ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡ್ಬೇಕು. ಜೊತೆಗೆ ಇವರು ಮಾಡಿದಂತ ಘಟನೆ ಏನಿತ್ತು, ಘಟನೆಯ ರಾಮೇಶ್ವರಂ ಕೆಫೆಯ ಮಾಜರ್ ಮಾಡುವಂತದ್ದು ಇರ್ಬೋದು, ಜೊತೆಗೆ ಅವರು ಎಲ್ಲಿ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡಿದ್ರು, ಅದನ್ನ ತೆಗೆದುಕೊಂಡು ಬಂದಂತ ಮುಜಾಮಿಲ್ ಏನಿದ್ದ ಆತನ ಸಂಪರ್ಕ ಯಾವ ರೀತಿ ಆಯ್ತು,
ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ಬೇಕಿರುವಂತದ್ದು. ಅದಕ್ಕಾಗಿ ಬೇಕಾಗಿರುವಂತಹ ಕಾಲಾವಕಾಶಗಳೇನಿದೆ, ಕಾಲಾವಕಾಶಕ್ಕಾಗಿ ನ್ಯಾಯಾಧೀಶರ ಮುಂದೆ ಮಾಹಿತಿಗಳನ್ನ ಕೊಡ್ತಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಮತೀನ್ ಏನಿದಾನೆ ಆತನೇ ಇಡೀ ಪ್ರಕರಣಗಳಿಗೆ ಎಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಆಗಿರುವಂತದ್ದು. ಈತನಿಂದ ಮತ್ತಷ್ಟು ಜನ ಟ್ರೈನ್ ಅಪ್ ಆಗಿರುವಂತ ಸಾಧ್ಯತೆಗಳಿದಾವೆ. ಅವರನ್ನ ಪತ್ತೆ ಹಚ್ಚಲಿಕ್ಕೆ, ಜೊತೆಗೆ ಆತ ಯಾರ್ಯಾರ ಸಂಪರ್ಕದಲ್ಲಿ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನ ಈಗ ಪ್ರಥಮ ಹಂತವಾಗಿ, ಪ್ರಾಥಮಿಕ ಹಂತವಾಗಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಾರೆ. ಅದಾದ ನಂತರ ಮತ್ತೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಿಕ್ಕೆ ಈಗ ಎನ್ಐಎಗೆ ಒಂದು ಅವಕಾಶಗಳಿರುವಂತದ್ದು. ಬಹುತೇಕ ಇವತ್ತು ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರಿಸುವಂತದ್ದು. ಧನ್ಯವಾದ ಮುರಳಿ, ತಮ್ಮ ಮಾಹಿತಿಗಾಗಿ.